ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ಬಂದು ಸಾರ್ವಜನಿಕರ ಜೊತೆಯಲ್ಲಿ ಕುಂತಾಗ ನನಗೆ ಆಹ್ವಾನ ಇಲ್ಲ, ಬಂದು ಕೂತಿದ್ದೀನಿ. ಮಾಧ್ಯಮದವ್ರು ತಾವೇ ನೋಡಿದ್ದೀರಿ. ಕರಿ ಟೋಪಿ ಬಾಯಿಲ್ಲಿ, ಏನಿ ಪದಗಳು, ಇಷ್ಟೊಂದು ದುರಹಂಕಾರ. ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ನಾವು ಸೌಜನ್ಯದಿಂದ ಗೌರವದಿಂದ ನಡ್ಕೋಬೇಕು. ಒಬ್ಬ MLA ತಾನೆ ನೀವು. ನನಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ಇದು ಮುನಿರತ್ನ ಅಲ್ಲ, ಇದಕ್ಕೆ ಇಡೀ ಕ್ಷೇತ್ರಕ್ಕೆ ಅವಮಾನ ಮಾಡಿರೋದು. ನೀವು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಬರೋಕ್ಕೆ ಮುಂಚೆ ಒಬ್ಬ ಶಾಸಕರಿಗೆ, ಒಬ್ಬ ಸಂಸದರಿಗೆ ಒಂದು ಮಾತು ಏನಾದ್ರು ಮಾಡಿದ್ದೀರಾ? ಅಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ 2 ಫೋಟೋ ಹಾಕ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಲೋಗೋ, 2 ಫೋಟೋ. ಎಲ್ಲಿದೆ ಆಹ್ವಾನ? ಅಲ್ಲಿಗೆ ಬಂದಾಗ ನಾನು ಸಾರ್ವಜನಿಕರು ಬನ್ನಿ, ಎದ್ದು ಬನ್ನಿ ಅಂತಾರೆ. ಎದ್ದು ಬನ್ನಿ ಅನ್ನೋದು ಆಯಿತು. ಒಂದು DCM ಆಗಿ ಯಾಕ್ರಿ ಒಂದು ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳೋಷ್ಟು ಸೌಜನ್ಯ ಇಲ್ಲ? ಅಧಿಕಾರಿಗಳು ಕೇಳ್ಬೋದಾಗಿತ್ತಲ್ಲ. ಅದಕ್ಕೆ ಸರಿಪಡಿಸಿ ಆಯಿತು, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸರಿನೋ, ಬಂದು ನೀವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕರಿಬೋದಲ್ಲ. ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ, ಹಿಂದೆಗಡೆ ಬರ್ತಾ ಇದ್ರೆ, ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದು ಹೇಳಿ, ಯಾರಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಹೆಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಆ DK ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಾಗಿರೋದಿದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.